ಒಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಕನ್ನಡಿಗ ಪ್ರವೀಣ್. ಸೊ ಆಲ್ಮೋಸ್ಟ್ ಇನ್ನೇನು ಕೃಷ್ಣಗಿರಿಗೆ ಇನ್ನೊಂದು 20 ಕಿಲೋಮೀಟ್ರಲ್ಲಿ ಇದ್ದೀವಿ. ಇನ್ನೇನು ಹೊರಟ್ಬಿಡ್ತೀವಿ, ಇನ್ನೊಂದು 2.5 ಅವರ್ಸು. ನಾನು ಇನ್ನು ಬಿಟ್ಟು ಮಾಡ್ತೀನಿ ವಿಡಿಯೋ. ಏನಕ್ಕೆ ಅಂತ ಅಂದರೆ ಇವಾಗ ಇನ್ನೊಂದು 1 ಅವರ್ ಬಾಕಿ ಇದೆ ಮೆಮೊರಿ ಕಾರ್ಡಲ್ಲಿ ಸ್ಪೇಸು. 1 ಅವರ್ಗೆ ಆಗೋವಷ್ಟು ವಿಡಿಯೋ ಕರೆಕ್ಟಾಗಿ ಬಂದಿದ್ದೀನಿ. ನಾನು ಎಣಿಸ್ದೆ ಲೈಕ್ ನಾನೊಂದು 4:15ಗೆಲ್ಲ ಮನೇಲಿ ಇರ್ಬೋದು. ಇನ್ನೊಂದು 125 ಕಿಲೋಮೀಟರ್ಸ್ ಅಷ್ಟೇ ಬಾಕಿ ಇರೋದು. ಏನು ರೈಡ್ ಏನು ನನಗೆ ಜಾಸ್ತಿ ಸ್ಟ್ರೆಸ್ಫುಲ್ಲು ಪೇಯ್ನ್ಫುಲ್ಲು ಅಂತ ಅನಿಸಿಲ್ಲ. ಕಂಫರ್ಟಬಲ್ ಆಗಿತ್ತು ರೈಡ್ ಮಾತ್ರ. ರೋಡ್ಗಳು ಅಷ್ಟೇ ಚೆನ್ನಾಗಿತ್ತು. ಪ್ಲಸ್ ಕತ್ಲಿದ್ದಿಲ್ಲ ಅಲ್ಲ, ಅವತ್ತು ಕತ್ಲಿದ್ದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಲೇಟ್ ಆಯಿತು. ಅವತ್ತು ಕರೆಕ್ಟಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಹೋಗ್ಬೇಕಾದ್ರೆ. ಸೊ ಇವಾಗ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಬೇಕು. ಇನ್ನೊಂದು 70 ಕಿಲೋಮೀಟ್ರ್ ತೋರಿಸ್ತಿದೆ. ಯಪ್ಪ ಏನು ಗುರು ಹಿಂಗೆ ಬರ್ತಾರೆ. ಸೊ ಈ ಗಾಡಿಯಲ್ಲೆಲ್ಲ ಏನು ಅಂತ ಅಂದರೆ ಈ ಹಿಂದೆಗಡೆ ಬ್ಯಾಕ್ ಬೋನ್ ಇರುತ್ತಲ್ಲ, ಬ್ಯಾಕ್ ಬೋನ್ ಸ್ಪೈನು ಕತ್ತತ್ರ ಪೇಯ್ನ್ ಬಂದುಬಿಡುತ್ತೆ. ಆ ಪೇಯ್ನ್ ಬಂದಾಗ ಒಂದು ಸ್ವಲ್ಪ ಆದರೂ ರೆಸ್ಟ್ ತೊಗೊಳ್ಳೇಬೇಕು. ಇಲ್ಲ ಅಂತ ಅಂದರೆ ಮತ್ತೆ ಅದೇ ಪೇಯ್ನ್ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ವೇಳೆ ನೀವೇನಾದರೂ ಅದೇ ಥರ ನನ್ನ ಚಾನಲಲ್ಲಿ ಹೊಸ ವ್ಯೂವರ್ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಗೊತ್ತಾ, ದೇವ್ರನ್ನ ಬೇಡ್ಕೋಣ ಅಂದಂಗೆ ಸಬ್ಸ್ಕ್ರೈಬು. ಇವನಿಗೊಂದು ಸ್ವಲ್ಪ ಬ್ಯಾಕ್ ಬೋನ್ನ ಸರಿ ಮಾಡ್ರಪ್ಪ, ಸ್ಪೈನ್ ನೋವನ್ನ ಕಮ್ಮಿ ಮಾಡಪ್ಪ ಅಂತ ಅಂದ್ಬಿಟ್ಟು. ಇನ್ನೂ ಎನರ್ಜಿ ಬರಬೇಕಂದ್ರೆ ನೀವು ಇವಾಗ ನೋಡ್ತಾ ಇದ್ರೆ ಇನ್ನೂ ಎನರ್ಜಿ ಬರ್ಬೇಕು ನನಗೆ ಅಂತ ಅಂದರೆ ಒಂದು ಲೈಕ್ ಮಾಡಿ, ಮಿಸ್ ಮಾಡಬೇಡಿ. ಆಮೇಲೆ ನಿಮ್ಗೇನಾದರೂ ಹೇಳ್ಬೇಕು ಅಂತ ಇದ್ದರೆ, ನಿಮ್ಮ ಅನಿಸಿಕೆ ಏನಾದರೂ ತಿಳಿಸ್ಕೊಡ್ಬೇಕು ಅಂತ ಇದ್ದರೆ ನೋಡಿ. ನಾನೊಂದು ಅಬ್ಸರ್ವ್ ಮಾಡಿದೆ, ಕಾಂಟ್ರವರ್ಸಿ ವೀಡಿಯೋಸ್ ಏನಾದರೂ ಮಾಡಿದ್ರೆ ಬೇಜಾನ್ ಕಮೆಂಟ್ಗಳು ಬರುತ್ತೆ. ಅದೇ ಈ ಥರ ನಾರ್ಮಲ್ ಆಗಿರೋದ್ರಲ್ಲಿ ಏನಾದರೂ ಮಾಡಿದ್ರೆ ನಿಮಗೂ ಏನು ಹೇಳೋಕ್ಕಿರೋದಿಲ್ಲ, ವಾಟ್ಸಕ್ಕಿರೋಲ್ಲ. ಬ್ರೋ ನೀನು ಹಂಗೆ ಮಾಡಿದೆ ಬ್ರೋ, ಇಲ್ಲಿ ಹಿಂಗೆ ಮಾಡಿದೆ ಬ್ರೋ, ನಿಂತಪ್ಪೇ ಬ್ರೋ, ಇಲ್ಲ ನಿಂತಪ್ಪಿಲ್ಲ ಬ್ರೋ ಅಂತ ಹೇಳ್ಬೋದು. ಬಟ್ ಇಲ್ಲ ಆ ಥರ ವಾಟ್ಸಕ್ಕೆ ಏನಿರಲ್ಲ. ಸೊ ಇದು ಒನ್ ವೇ ಕಮ್ಯುನಿಕೇಷನ್ ಇದ್ದಂಗೆ. ಆದರೆ ನನಗೆ ನಿಮ್ಮ ಜೊತೆ ಎಲ್ಲ ಮಾತಾಡ್ತಿದ್ದೀನಿ, ಗಾಡಿ ಮೇಲೆ ಕೂತ್ಕೊಂಡು ನಿಮ್ಮ ಜೊತೆನೇ ಮಾತಾಡ್ತಿದ್ದೀನಿ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ಒಬ್ಬನೇ ಅಲ್ಲ ಓಡಿಸೋದು. ಇವಾಗ ಕಾರಲ್ಲಿ ಏನಾದರೂ ಹೋಗಿದ್ದಿದ್ರೆ ಅದು ಡಿಫ್ರೆಂಟ್ ಸಿಚುವೇಶನ್ ಆಗ್ತಿತ್ತು. ಕಾರಲ್ಲಿ ಹೋಗ್ದಿರೋ ಇರೋದಕ್ಕೆ ನನ್ನ ಜೊತೆ ಮಾತಾಡೋದಕ್ಕೆ ಯಾರೂ ಇರೋದಿಲ್ಲ. ಆವಾಗ ನಾನೇನು ಮಾಡ್ತೀನಿ ಗೊತ್ತಾ, ನಿಮ್ಮನ್ನೆಲ್ಲ ನನ್ನ ಸುತ್ತಮುತ್ತ ಇಮ್ಯಾಜಿನ್ ಮಾಡ್ಕೊಂಡು ಒಬ್ಬೊಬ್ಬರ ಜೊತೆನೇ ಮಾತಾಡ್ಕೊಂಡು ಗಾಡಿನ ಫುಲ್ಲು ಕ್ಲೀನಾಗಿ ಓಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಯ್ತಾ ಇರೋದೆ. ಅಯ್ಯಮ್ಮ ಬಾ ಗುರು, ಬಂದ್ಬಿಡು ಗುರು ಮೇಲೇ. ಬಸ್ಸವನು ಹೋಗಿ ಆಟೋವನ್ನು ಓವರ್ಟೇಕ್ ಮಾಡ್ತವನೆ. ಏನು ಹೇಳೋದು. ಹೈ, ಫಸ್ಟ್ ಆಫ್ ಆಲ್ ಬಸ್ಸಲ್ಲಿ ಅಷ್ಟು ಜನ ಇರ್ತಾರೆ, ಪಿಕಪ್ ಇರುತ್ತಾ ಅಂತ ಕೂಡ ಯೋಚನೆ ಮಾಡೋದಿಲ್ಲ. ಎಲ್ಲಿ ಗುರು, ಇಲ್ಲೆಲ್ಲೋ ರೈಟ್ ಅಂತ ತೋರಿಸ್ತಿದೆ, ನನಗಂತೂ ಯಾವ ರೈಟು ಕಾಣಿಸ್ತಿಲ್ಲ. ಮುಂದೆ ಇದೆ. ಓಡಿಸ್ತಾರೆ ಗುರು ಗಾಡಿಗಳನ್ನ. ಅವುಗಳನ್ನ ಬಸ್ ಅಂದ್ಕೊಂಡಿದ್ದೀರಾ, ಇಲ್ಲ ಅಂತ ಅಂದರೆ ಏನಾದರೂ ರೇಸ್ ಕಾರ್ಗಳು ಅಂದ್ಕೊಂಡಿದ್ದೀರಾ, ಫಾರ್ಮುಲಾ 1 ರೇಸ್ ಕಾರು. ಹೇ ಎಲ್ಲಿ ಗುರು ರೈಟ್? ಓ ಅಲ್ಲ ಐತಪ್ಪ, ಕಾಣಿಸ್ತಾನೆ ಇಲ್ಲ, ಗಿಡಗಳೆಲ್ಲ ಮುಚ್ಕೊಬಿಟ್ಟಿದೆ. ಯಾವ್ದು ಗುರು ಇದು? ಕಾಡೊಳಗಡೆ ಎಲ್ಲ ಕರ್ಕೊಂಡು ಹೋಗ್ತೈತೆ. ಒಂದು ಸೆಕೆಂಡ್ ಇರಿ, ಇದು ನಾರ್ತ್ ಪ್ರೆಸ್ ಆಗಿಬಿಟ್ಟಿದೆ. ವ್ಯೂಗೆ ಇರಬೇಕು ಅಂತ ನಾನಿರೋದು ನೋಡಿ, ಈ ಥರ ವ್ಯೂವಲ್ಲಿ ಇರಬೇಕು ಅಂತ. ಬಟ್ ಅದು ನೋಡಿದ್ರೆ ಏನು ಗುರು, ಅನ್ನೋನ್ ರೋಡ್ ಅಂತೆ. ರೋಡೇ ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದೆ ಗೂಗಲ್ ಮ್ಯಾಪ್ಸು. ನಾನೇನೋ ಹೇಳ್ಬೇಕಂತ ಇದ್ದೆ. ನಾನು ಇಂಗ್ಲೀಷ್ ಆಕ್ಸೆಂಟ್ ಮಾತಾಡಿದ್ರೆ ನಮ್ಮ ನಿಶ್ಚಿತ ಹೆಗ್ಡೆ ಅವರು ಸಖತ್ ಫನ್ನಿಯಾಗಿರುತ್ತೆ ಅಂತ ಹೇಳ್ತಾರೆ. ಒಂದ್ಸರಿ ಟ್ರೈ ಮಾಡವ. ನೆನ್ನೆ ನಾವು ಇದನ್ನು ತಿಂತಿದ್ವಿ, ಒಂದು ಪಿಜ್ಜಾನ. ಆ ಪಿಜ್ಜಾ ಹೆಸರು ಬಂದುಬಿಡು ಪೆಪ್ಪರೋನಿ ಪಿಜ್ಜಾ ಅಂತ ಅಂದ್ಬಿಡು. ಅದಕ್ಕೆ ನನ್ನ ಆಕ್ಸೆಂಟಲ್ಲಿ ನಾನೇನು ಕರಿತೀನಿ ಅಂತಂದರೆ ಪ್ಯಾಪ್ರೋನ್ ಪಿಜ್ಜಾ ಅಂತ ಕರಿತೀನಿ. ಎಲ್ಲರೂ ಬಿದ್ದು ನಗೀತಿದ್ರು ಪ್ಯಾಪ್ರೋನ್ ಪಿಜ್ಜಾ ಅಂದಿದ ತಕ್ಷಣ. ಅಯ್ಯೋ ಏನು ಜೋಕ್ಗಳು, ಏನು ಕಾಮಿಡಿಗಳು ಗೊತ್ತಾ. ಸೊ ಹಾಗೆ ಹಾಯ್ 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 சொல்லுங்க. ಅವನ್ಯಾರೋ ಟ್ಯಾಂಕಲ್ಲಿ ಇಳಿದ್ಬಿಟ್ಟವ್ರೆ, ಅವ್ರ ಅಮ್ಮ ಬೈತವ್ರೆ. ನೋಡಿ ಹಳ್ಳಿ ಕಡೆ ಅಂದರೆ ಇದೇ ಇಷ್ಟ. ವೈಬ್ಸು ವೆರಿ ಪಾಸಿಟಿವ್ ಆಗಿರುತ್ತೆ. ವೈಬ್ಸು ಇಲ್ಲೆಲ್ಲ ನಮ್ಮ ಸಿಟಿಗಳ ಥರ ಅಲ್ಲ.
ಹಳ್ಳಿಗಳಲ್ಲೆಲ್ಲ ವೈಬ್ಸು ಏನಂತ ಅಂದರೆ ಹಳ್ಳಿಯಲ್ಲಿ ಪರಿಸರ ಇರೋದಕ್ಕೆ, ಅಂದರೆ ಈ ಥರ ಪ್ರಕೃತಿ ಪರಿಸರ ಇರೋದಕ್ಕೆ ಹಳ್ಳಿಯಲ್ಲಿ ಯಾವಾಗಲೂ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅವ್ರಿಗೆ ಗಾಡಿ ಸೌಂಡ್ ಕೇಳಿಸೋದೇ ವೆರಿ ರೇರು. ಹೆಂಗೆ ನಮಗೆ ಗಾಡಿ ಸೌಂಡ್ ಕೇಳಿಸ್ದಿರ ಇರುತ್ತೋ ಹಂಗೆ ಅವ್ರಿಗೆ ಗಾಡಿ ಸೌಂಡ್ ಕೇಳಿಸುತ್ತೆ. ಸೊ ವೈಬ್ಸ್ ಆರ್ ಪ್ರಿಟಿ ಗುಡ್ ಇನ್ ದಿಸ್ ವಿಲೇಜ್. ಅದಕ್ಕೆ ಅವರು ಯಾರನ್ನಾದ್ರೂ ಮಾತಾಡಿಸ್ಬೇಕು, ಯಾರನ್ನಾದ್ರೂ ನೋಡಬೇಕು, ಯಾರನ್ನಾದ್ರೂ ಮಾತಾಡಿಸ್ಬೇಕು ಅಂದ್ರೂ ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಸಖತ್ತಾಗಿ ಮಾತಾಡ್ತಾರೆ. ನಾನು ಇವಾಗೂ ನಮ್ಮ ಊರಿಗೆ ಏನಾದರೂ ಹೋದರೆ ಗೊತ್ತಿಲ್ಲದಿರೋರವ್ರನ್ನ ಕೂಡ ಮಾತಾಡಿಸ್ರೆ ಚೆನ್ನಾಗೇ ಮಾತಾಡ್ತಾರೆ ಅವರು. ಓಹೋ ಅಣ್ಣಯ್ಯಪ್ಪ ಅವನೇನೋ ಕೈ ಎತ್ತದ, ನಾನು ಯಾರಪ್ಪ ಇವನು ಅಂತ ನಾನು ಅಂದ್ಕೊಂಡೆ. ಕರ್ವಲ್ಲಿ ನೆವರ್ ಓವರ್ಟೇಕ್ ಅಷ್ಟೇ. ಯು ಜಸ್ಟ್ ಓವರ್ಟೇಕ್ ವೆನ್ ದೇರ್ ಇಸ್ ಅ ಸ್ಟ್ರೈಟ್ ರೋಡ್. ಡೋಂಟ್ ಎವರ್ ಓವರ್ಟೇಕ್ ಇನ್ ಎನಿ ಕರ್ವ್ ರೋಡ್ಸ್. ಯಾಕಂದರೆ ಯಾವ ಟೈಮು ಹೆಂಗಿರುತ್ತೋ ನಿಮಗೂ ಗೊತ್ತಾಗಲ್ಲ, ಆಪೋಸಿಟಿಂದ ಬರೋವ್ರಿಗೂ ಗೊತ್ತಾಗಲ್ಲ ಅಲ್ಲ. ನೀವು ಒಂಚೂರು ಅದರಲ್ಲಿ ಹುಷಾರಾಗಿದ್ದರೆ ಬೆಟರು. ಕರ್ವ್ ರೋಡ್ಸ್ ತಗೊಬೇಕಾದ್ರೆ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು. ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಬಂದುಬಿಟ್ಟು ಯಾವತ್ತೂ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಇದ್ದೇ ಇರುತ್ತೆ. ಇನ್ಸ್ಟಾಗ್ರಾಮ್ ಲಿಂಕು ಅಲ್ಲಿಗೆ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿದ ತಕ್ಷಣ ಎತ್ಕೊಂಡು ಹೋಗುತ್ತೆ ಇನ್ಸ್ಟಾಗ್ರಾಮ್ಗೆ. ಫಾಲೋ ಮಾಡು ಅಂತ ಹೇಳುತ್ತೆ. ಫಾಲೋ ಮಾಡಿಬಿಡಿ, ನೋಡಿ, ಎಂಜಾಯ್ ಮಾಡಿ. ಶೆಲ್ಗೆ ಹೋಗ್ಬಿಡೋಣ. ಶೆಲ್ಲಲ್ಲಿ ಪೆಟ್ರೋಲ್ ಹಾಕ್ಸ್ಕೊಬಂದ್ಬಿಡೋಣ. ಇಲ್ಲೆಲ್ಲ ಶೆಲ್ ಇದೆ ಅಲ್ಲ ಗುರುವೆ. ಬನ್ನಿ ಹೋಗೋಣ. ಸುಮ್ಮನೆ ಅಲ್ಲ ಅನ್ಲೀಡೆಡ್ ಪೆಟ್ರೋಲ್ ಅಂದರೆ ಇಮ್ಮಿಡಿಯೇಟ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಇದಕ್ಕೂ ಅದಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂತ ಕೇಳಿದ್ರೆ ಪವರ್ ಗೊತ್ತಾಗ್ತಿದೆ, ಆಮೇಲೆ ಸ್ಮೂತ್ನೆಸ್ ಗೊತ್ತಾಗ್ತಿದೆ. HP ಅಲ್ಲಿ ಹಾಕ್ಸಿದ್ದು ನಾವು ಎಲ್ಲಿ ಬರಬೇಕಾದ್ರೆ ಪಾಂಡಿಚೇರಿಯಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದು. ಯಾಕಂದರೆ ಆಲ್ರೆಡಿ 500 ರೂಪಾಯಿ ಪೆಟ್ರೋಲ್ ಆಲ್ರೆಡಿ ಇತ್ತು. ಇನ್ನೊಂದು 225 ರೂಪಾಯಿಗೆ ಹಾಕ್ಸಿದೆ. ಬೇಜಾನ್ ಓಡಿಸಿದ್ದೀನಿ ಗುರು ಗಾಡಿನ. ಮಾತ್ರ ಫಿದ್ದ ಆಗ್ತೈತೆ ಹಂಗೆ ನಂಗೆ ಇನ್ನೂ ಓಡಿಸೋದಕ್ಕೆ. ಆದರೆ ಸ್ವಲ್ಪ ಸ್ಪೈನ್ ಪೇಯ್ನ್ ಇರೋದ್ರಿಂದ ವಿ ಹ್ಯಾವ್ ಟು ಅಡ್ಜಸ್ಟ್ ಅಷ್ಟೇ. ಇಲ್ಲ ಅಂದರೆ ಮಿಕ್ಕಿದೆಲ್ಲ ಸೆಮ್ಮೆ ಚುಮ್ಮ ಅದರದ್ದಿಲ್ಲ ಅಂತ ಸುಸ್ತು ಮಾಡ್ಕೊಳತ್ತೆ. ಸೊ ನಮ್ಮಪ್ಪ ಕಾಲ್ ಮಾಡಿದ್ರು. ನಾನು ಪೆಟ್ರೋಲ್ ಹಾಕ್ಸಿದ್ರೆ ನಮ್ಮಪ್ಪ ಬಂದುಬಿಟ್ಟು ಯಾಕಪ್ಪ ರೋಡ್ ಸೈಡಿಗೆ ನಿಲ್ಲಿಸ್ಬಿಟ್ಟಿದ್ಯಾ ಗಾಡಿನ, ರೋಡ್ ಸೈಡಲ್ಲಿ ಇರೋ ಥರ ಅನ್ನಿಸ್ತಿತ್ತು ಅಂತ ಅಂದರು. ಅದಕ್ಕೆ ಕಾಲ್ ಎತ್ಬಿಡು, ಇಲ್ಲಪ್ಪ ಪೆಟ್ರೋಲ್ ಬಂಕಲ್ಲಿ ಇದ್ದೀನಿ. ಯಾಕಂದರೆ ನಮ್ಮ ಅಪ್ಪಗೆ ಲೈವ್ ಲೊಕೇಶನ್ ಶೇರ್ ಮಾಡಿದ್ದೀನಲ್ಲ, ಸೊ ಅದರಿಂದ ಅವ್ರು ಸ್ವಲ್ಪ ಗಾಬರಿ ಆಗ್ತಾರೆ. ಅವಾಗವಾಗ ಫೋನ್ ಮಾಡೋದು.
ಲಾರಿನ ಹಾಕ್ಕೊಂಡು ನಿಂತ್ಕೊಬಿಟ್ಟವ್ರೆ. ಹತ್ತು ಕಡೆ ಹೋಗೋದಾ ಇತ್ತು ಕಡೆ ಬರೋದಾ ಅಂತ ಒಂಚೂರು ಗೊತ್ತಾಗೋದಿಲ್ಲ ಅಲ್ಲ ಗುರುವೆ. ಇದು ದ ಪೆಣ್ಣೆ ರಿವರ್ ಅಂತೆ. ಸುತ್ತಮುತ್ತ ನೋಡಿದ್ರೆ ಫುಲ್ಲು ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ, ಅಷ್ಟೊಂದೇನಿಲ್ಲ. ಆದರೆ ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ. ಏ ಶರವಣ ಭವನ್ ಪ್ಲೀಸ್. ಓಕೆ ಗೂಗಲ್. ಅದು ನೋಡಿ ಹೇಳ್ದೆ, ಅದು ಕೇಳಿಸ್ಕೊತಾನೂ ಇಲ್ಲ ನನ್ನ ಫೋನ್ ಇವಾಗ. ಓಕೆ ಗೂಗಲ್. ಬನ್ನಿ ಸೈಡ್ಗೆ ಹಾಕ್ಬಿಟ್ಟೆ ನೋಡಬೇಕು. ಹೋಟೆಲ್ ಶರವಣ ಭವನ್, ದೇರ್ ವಿ ಗೋ. ರಾಂಗ್ ಹೋಟೆಲ್ ಐ ಬಿಲೀವ್. ನೋ, ದಿಸ್ ವುಡ್ ಬಿ ಫೈನ್ ಫಾರ್ ಅಸ್ ಅಲ್ವಾ. ಸರಿ ಸ್ನೇಹಿತರೆ, ಸಿಗ್ತೀನಿ, ಊಟ ಮಾಡಿಕೊಂಡು ಕೆಲವೊಂದು ವೀಡಿಯೋಗಳು ಹಾಕ್ತೀನಿ, ನೋಡ್ಕೊಳ್ಳಿ ಸರಿನಾ. ಟೇಕ್ ಕೇರ್, ಟಾಟಾ, ಬಾಯ್. ಈ ಎಪಿಸೋಡ್ಗೆ ಇಷ್ಟೇ.